ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತಂದರೆ KEA ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ಸೊ ಆ ಶೆಡ್ಯೂಲ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಶೆಡ್ಯೂಲಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಶೆಡ್ಯೂಲ್ ಏನೇನರ ಬಗ್ಗೆ ಇದೆ ಅಂತಂದರೆ ಮೇನಾಗಿ M.Pharm ಬಗ್ಗೆ ಇದೆ. ದಟ್ ಈಸ್ ಆಪ್ಷನ್ ಎಂಟ್ರಿ, ವೆರಿಫಿಕೇಷನ್ ಸ್ಲಿಪ್ಪು, ಮತ್ತು ಫಸ್ಟ್ ರೌಂಡ್ ಯಾವಾಗ, ಸೆಕೆಂಡ್ ರೌಂಡ್ ಯಾವಾಗೆಲ್ಲ ಕ್ಲೋಸ್ ಆಗುತ್ತೆ, ಯಾವ ಥರ ಆಪ್ಷನ್ಸ್ ತೊಗೋಬೋದು. ಸೊ ಇದರಲ್ಲಿ ಈ ಶೆಡ್ಯೂಲ್ ಬಗ್ಗೆ ಇದೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ 2023 M.Pharm ಆ್ಯಂಡ್ Pharm D ಪೋಸ್ಟ್ ಬ್ಯಾಚುಲರೇಟ್ ಕೋರ್ಸ್ ಫಸ್ಟ್ ರೌಂಡ್ ಶೆಡ್ಯೂಲ್, ರೌಂಡ್ ಮೊದಲನೇ ಒಂದು ಶೆಡ್ಯೂಲ್ ಇದು. ಸೊ ಸೀರಿಯಲ್ ನಂಬರ್ 1 ಬಂದು ಈ ಕಡೆ ಈವೆಂಟ್ಸು, ಈ ಕಡೆ ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ಶೆಡ್ಯೂಲ್ ಅಂತ ಇದೆ. ಸೊ ಮೊದಲನೇದು ಬಂದು ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್. ಸೊ ಇದು 2/2/2024 ಅಂದರೆ ಫೆಬ್ರವರಿ 2ನೇ ತಾರೀಕು. ಇವತ್ತು ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಈಗ ಆಲ್ರೆಡಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಇದನ್ನ. ಸೊ ನೆಕ್ಸ್ಟ್ ಬಂದು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಫಾರ್ ಆಲ್ ಡಿಸಿಪ್ಲಿನ್. ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ ಪಬ್ಲಿಷ್ಡ್ ಆನ್ 30/1/2024 ಮತ್ತು ಯಾವಾಗ ಅಂದರೆ 6 ಗಂಟೆ ಮೇಲೆ, ಜನವರಿ 30 ಇದು 2024 6 ಗಂಟೆ ಮೇಲೆ ಪಬ್ಲಿಷ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದು ಆದ್ಯತಾ ಕ್ರಮದಲ್ಲಿ. ಆಪ್ಷನ್ ಎಂಟಿ ಪ್ರಿಯಾರಿಟಿ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಇದು ಬಂದು ಯಾವಾಗಿಂದ ಅಂದರೆ 6 ಗಂಟೆಯಿಂದ ಫೆಬ್ರವರಿ 2ನೇ ತಾರೀಕಿಂದ ಮತ್ತು ಫೆಬ್ರವರಿ 2ನೇ ತಾರೀಕಿಂದ 5ನೇ ತಾರೀಕುವರೆಗೂ. ಎಲ್ಲಿವರೆಗೂ ಅಂದರೆ ಬೆಳಗ್ಗೆ 11 ಗಂಟೆ ಗಂಟ. ಸೊ ನೆಕ್ಸ್ಟ್ ಬಂದು 4ನೇದು ಅಣಕು ಸೀಟು ಹಂಚಿಕೆಯ ಫಲಿತಾಂಶ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಇದು ಫೆಬ್ರವರಿ 5ನೇ ತಾರೀಕು ಆಫ್ಟರ್ 3 ಗಂಟೆ ನಂತರ. ಸೊ ನೆಕ್ಸ್ಟ್ ಬಂದು ಏನು ಅಂತಂದರೆ 5th ಅಂತೂ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ. ಅಭ್ಯರ್ಥಿಗಳು ಅಣಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿದ ನಂತರ ಇಚ್ಛೆ ಅಥವಾ ಆಯ್ಕೆಗಳನ್ನು ಅವಶ್ಯವಿದ್ದಲ್ಲಿ ಬದಲಾಯಿಸಬಹುದಾಗಿದೆ, ಸೇರಿಸಬಹುದಾಗಿದೆ, ಅಳಿಸಬಹುದಾಗಿದೆ. ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಆಫ್ಟರ್ ವೆರಿಫೈಯಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್, ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, reorder, delete and add to their choices of courses or colleges as per their preference. ಸೊ ಇದು ಏನು ಅಂತಂದರೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ವಿದ್ಯಾರ್ಥಿಗಳಂದರೆ ಸ್ಟೂಡೆಂಟ್ಸು ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಅವರು ಅದನ್ನ ಅವ್ರು ಹಾಕಿರೋ ಕಾಲೇಜ್ಗಳ್ನ ಚೇಂಜ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಅವ್ರು ಬ್ಯಾಡ್ದಾಗಿರೋ ಕಾಲೇಜ್ನ ಚೇಂಜ್ ಮಾಡ್ಬೋದು, ಅಥವಾ ಅವ್ರು ಏನಾರು ಫಸ್ಟು ಆ ಕಾಲೇಜ್ ಹಾಕಿದರೆ ಅಥವಾ ಸೆಕೆಂಡ್ ಹಾಕಿದರೆ ಆರ್ಡ್ರು ಕೂಡ ಚೇಂಜ್ ಮಾಡ್ಬೋದು, ಅಥವಾ ಕಾಲೇಜ್ನೇ ತೆಗ್ದಾಕ್ಬೋದು, ಮತ್ತು ಹೊಸ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಬೇಕು ಅನ್ನೋದನ್ನ. ಸೊ ಇದು ಯಾವಾಗಿಂದ ಅಂತಂದರೆ ಸಂಜೆ 4 ಗಂಟೆ ಫೆಬ್ರವರಿ 5ನೇ ತಾರೀಕಿಂದ ಫೆಬ್ರವರಿ 7ನೇ ತಾರೀಕು ಬೆಳಗ್ಗೆ 11 ಗಂಟೆ ಗಂಟ ಈ ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು 6ನೇ ಸೀರಿಯಲ್ ನಂಬರು ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಇದು ಮಾಮೂಲಿ ನೀವು ಯಾವ ಕಾಲೇಜ್ ಹಾಕಿರ್ತೀರ ಫಸ್ಟ್ ಎಲ್ಲ ಆ್ಯಡ್ ಮಾಡಿ ಅಥವಾ ಡಿಲೀಟ್ ಮಾಡಿ, ಅಥವಾ ಯಾವ ರೀತಿ ಯಾವ್ಯಾವ ಕಾಲೇಜ್ ಹಾಕಿರ್ತೀರ ಅಥವಾ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಇದರಲ್ಲಿ. ಸೊ ಇದು ಯಾವತ್ತು ಅಂತಂದರೆ ಫೆಬ್ರವರಿ 7ನೇ ತಾರೀಕು 3 ಗಂಟೆ ನಂತರ, ಹಂಗಂದರೆ ಮಧ್ಯಾಹ್ನ 3 ಗಂಟೆ ನಂತರ. ಸೊ ನೆಕ್ಸ್ಟ್ ಬಂದು 7ನೇ ಸೀರಿಯಲ್ ನಂಬರು ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು. ಎಕ್ಸಸೈಸಿಂಗ್ ಚಾಯ್ಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದೇರ್ ಪೇರೆಂಟ್ಸ್ ಫ್ರಮ್ 11 ಗಂಟೆ 11 AM ಆನ್ 8/2/2024 ಟು 9/2/2024 ಅಪ್ ಟು 12 PM. ಸೊ ಇದೇನು ಅಂತಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚಿಸಿ ಚೂಸ್ ಮಾಡಿದ ಆಯ್ಕೆನ ಡಿಸೈಡ್ ಮಾಡೋದು, ಬೇಕಾ ಬೇಡವಾ ಅಂತ. ಸೊ ಆಪ್ಷನ್ ಇದು. ಸೊ ಇದು ಯಾವಾಗಿಂದ ಇರುತ್ತೆ ಅಂತಂದರೆ 8ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 11 ಗಂಟೆಯಿಂದ 9ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 12 ಗಂಟೆ ಗಂಟ ಇರುತ್ತೆ. ಸೊ ನೆಕ್ಸ್ಟ್ ಬಂದು 8ನೇದು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು. ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಸೊ ಇದೇನು ಅಂತಂದರೆ ಚಾಯ್ಸ್ 1 ಅಥವಾ ಚಾಯ್ಸ್ 2 ಯಾರ್ಯಾರು ಆಯ್ಕೆ ಮಾಡಿರ್ತಾರೆ ಅವರು ಫೀಸ್ ನಾವು ಕಟ್ಟಬೇಕು. ಸೊ
ಸೊ ಆ ರೀತಿ ಇದೆ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು. ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಸೊ ಇದು ಯಾವಾಗಿಂದ ಇರುತ್ತೆ ಅಂತಂದರೆ ಫೆಬ್ರವರಿ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಫೆಬ್ರವರಿ 10ನೇ ತಾರೀಕುವರೆಗೂ ಇದೆ. ಸೊ ಇದು ಬಂದು ಬ್ಯಾಂಕಿಂಗ್ ಅವರ್ಸ್ ಅಥವಾ ಬ್ಯಾಂಕಿಂಗ್ ಡೇಸಲ್ಲಿ ಇದು ಮಾಡಬೇಕು ಆ 3 ದಿನದಲ್ಲಿ. ಸೊ ನೆಕ್ಸ್ಟ್ ಬಂದು 9ನೇ ಸೀರಿಯಲ್ ನಂಬರು. ಇದರಲ್ಲಿ ಏನಿದೆ ಅಂತಂದರೆ ಚಾಯ್ಸ್ 1 ಅಭ್ಯರ್ಥಿಗಳು ಪ್ರವೇಶ ಆದೇಶವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ಮೂಲ ದಾಖಲಾತಿಯೊಂದಿಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮೂದಿಸಿದಂತೆ ಲಾಸ್ಟ್ ಅಂತೆ. ನೆಕ್ಸ್ಟ್ ಬಂದು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಕಾಲೇಜಸ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಓನ್ಲಿ ಬೈ ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಅಲಾಂಗ್ ವಿತ್ ಆಲ್ ಒರಿಜಿನಲ್ ಆ್ಯಸ್ ಪರ್ ವೆರಿಫಿಕೇಷನ್ ಸ್ಲಿಪ್. ಸೊ ಇದೇನು ಅಂತಂದರೆ ಈಗ ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಾಗ ಇದನ್ನ ನೀವು ಚಾಯ್ಸ್ ಅಂತ ಓಕೆ ಮಾಡಿಕೊಂಡು ಆ ಕಾಲೇಜ್ ತಗೊಂಡ್ರೆ, ಸೊ ನೀವು ಹಂಗಂದರೆ ಪ್ರವೇಶ ಆದೇಶ ಅಂತಂದರೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಅಡ್ಮಿಷನ್ ಪಡೆಯಲು ಕೊನೆಯ ದಿನಾಂಕ ಯಾವತ್ತು ಅಂತಂದರೆ 12ನೇ ತಾರೀಕಿದೆ. ಎಲ್ಲ ಡಾಕ್ಯುಮೆಂಟ್ಸು ಏನೇನು ಮೆನ್ಷನ್ ಮಾಡಿರ್ತಾರೆ ಅದನ್ನೆಲ್ಲ ತಗೊಂಡು ವೆರಿಫಿಕೇಷನ್ ಸ್ಲಿಪ್ನು ತಗೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು. ಇವೆಲ್ಲ ತಗೊಂಡು ಸೊ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಅಡ್ಮಿಷನ್ ಆರ್ಡ್ರು ಸೊ ಎಲ್ಲ ತಗೊಂಡು ಕಾಲೇಜಿಗೆ ಇದನ್ನ ರಿಪೋರ್ಟ್ ಮಾಡಬೇಕು. ಸೊ ಇದು ಅದ್ರ ಬಗ್ಗೆ ಇದೆ. ಇದು ಯಾವಾಗಿದೆ ಅಂತಂದರೆ 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಬಿಫೋರ್ 5:30 PM. ಫೆಬ್ರವರಿ 5:30 12ನೇ ತಾರೀಕು ಸಂಜೆ 5:15 ಅಷ್ಟರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇವೆಲ್ಲ ನಾನು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ನೀವು ಫೆಬ್ರವರಿ 12ನೇ ತಾರೀಕು 5:15 ಅಷ್ಟರಲ್ಲಿ ಸಂಜೆ ಸೊ ಎಲ್ಲ ಡಾಕ್ಯುಮೆಂಟ್ಸು ಏನೇನು ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ತಗೊಂಡು ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕು. ಸೊ ಅಲ್ಲಿ ನೀವು ಎಲ್ಲ ಪ್ರೊಸೀಜರ್ಸ್ ಮುಗಿಸಿದ್ರೆ ನಿಮ್ಮ ಸೀಟು ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ಸೀಟ್ ಕನ್ಫರ್ಮ್ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಚಾಯ್ಸ್ 1 ಆದ ತಕ್ಷಣವೇ ಆದಷ್ಟು ಬೇಗ ಕಾಲೇಜ್ಗೆ ಹೋಗ್ಬಿಟ್ಟು ಫೀಸೆಲ್ಲ ಪೇ ಮಾಡಿಬಿಟ್ಟು ಎಲ್ಲ ಸ್ಲಿಪ್ಸ್ಗಳು ಅಥವಾ ಡಾಕ್ಯುಮೆಂಟ್ಸು ಹಿಂದೆ ಏನೇನು ಮೆನ್ಷನ್ ಮಾಡಿದ್ದಾರೆ ಮತ್ತು ವೆರಿಫಿಕೇಷನ್ ಸ್ಲಿಪ್ ತೊಗೊಂಡು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಮೆನ್ಷನ್ ಮಾಡಿದ ಡಾಕ್ಯುಮೆಂಟ್ಸ್ ಅವೆಲ್ಲ ಕೂಡ ತೊಗೊಂಡು ಕಾಲೇಜ್ಗೆ ರಿಪೋರ್ಟ್ ಮಾಡಿ ನಿಮ್ಮ ಪ್ರೊಸೀಜರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಸೀಟು ಫುಲ್ ಟೋಟಲಿ ಪ್ರೊಸೀಜರ್ಸ್ ಎಲ್ಲ ಮುಗೀತು ಅಂತ ನಿಮ್ಗೆ ಅಲಾಟ್ ಆಗ್ತು ಅಂತ. ಸೊ ಈ ಶೆಡ್ಯೂಲಲ್ಲಿ ಇಷ್ಟಿದೆ. ಸೊ ಸೆಕೆಂಡ್ ರೌಂಡ್ ಇದೆಯಾ ಇಲ್ವಾ ಅಂತ ಏನು ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ಇದೆ, ಯಾಕಂದರೆ ಇನ್ನೂ ಎಷ್ಟೊಂದು ಸೀಟ್ ಮಿಕ್ಕಿರುತ್ತೆ. ಸೊ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಇದರಲ್ಲಿ ಆಪ್ಷನ್ 2 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಂದರೆ ಚಾಯ್ಸ್ 2 ಅಂತ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಸೆಕೆಂಡ್ ರೌಂಡ್ ಇದ್ದೇ ಇದೆ ಆಲ್ಮೋಸ್ಟು ಪಕ್ಕ. ಸೊ ಈ ಪ್ರೊಸೀಜರ್ಸ್ ಎಲ್ಲ ನೀಟಾಗಿ ಫಾಲೋ ಅಪ್ ಮಾಡ್ತಾ ಬನ್ನಿ, ಲೇಟ್ ಮಾಡ್ತಾ ಹೋಗಬೇಡಿ. ಸೊ ಅವ್ರು ಹೇಳ್ದಂಗೆ 12ನೇ ತಾರೀಕು ಅಷ್ಟರಲ್ಲಿ ಚಾಯ್ಸ್ 1 ಅವ್ರದ್ದು ಎಲ್ಲ ಪ್ರೊಸೀಜರ್ಸ್ ಮುಗಿದ್ರೆ ಒಳ್ಳೆಯದು. ಸೊ ಇದನ್ನ ನೀಟಾಗಿ ಫಾಲೋ ಮಾಡ್ತಾ ಬನ್ನಿ ಮತ್ತು ಡಾಕ್ಯುಮೆಂಟ್ಸ್ ಕೂಡ ನೀಟಾಗಿ ಎಲ್ಲ ಆಯ್ತು ಅಂತ ನೋಡ್ಕೊಳ್ಳಿ. ಸೊ ಅಷ್ಟೇ. ಥ್ಯಾಂಕ್ ಯು ಎವ್ರಿವನ್.